ಹೊಸ ವರ್ಷಕ್ಕೆ 2026 ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಈ ಮಾಲ್ ಆಫ್ ಏಷ್ಯಾದಲ್ಲಿ ನಿಮ್ಮೆಲ್ಲರ ಮಧ್ಯೆ ಈ ಕರಿಕಾಡ ಚಿತ್ರದ 2ನೇ ಸಾಂಗ್ ಲಾಂಚ್ ಆಗ್ತಾ ಇರೋದು ಭಾಳ ಖುಷಿಯಾಗೂ ಹೆಮ್ಮೆಯಾಗೂ ಅನ್ನಿಸ್ತಾ ಇದೆ. ಈ ವರ್ಷ ಫೆಬ್ರವರಿ 6ನೇ ತಾರೀಕು ಸಿನಿಮಾನು ರಿಲೀಸ್ ಆಗುತ್ತೆ. ವಿ ಆರ್ ಆಲ್ ವೇಟಿಂಗ್. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿರುವಂಥ ಚಿತ್ರ. ಶ್ರಮ ನಿಮಗೆ ಆಲ್ರೆಡಿ ಟ್ರೈಲರಲ್ಲೇ ಕಾಣಿಸಿದೆ. ಸೊ ನೀವೆಲ್ಲರೂ ಸಹಕರಿಸ್ಬೇಕು, ಸಿನಿಮಾ ನೋಡಬೇಕು, ಆಶೀರ್ವದಿಸ್ಬೇಕು, ಪ್ರೋತ್ಸಾಹಿಸಬೇಕು. ತುಂಬ ಕನಸಿಟ್ಕೊಂಡಿದ್ದೀವಿ. ಈಗ 2ನೇ ಸಾಂಗ್ ಬರುತ್ತೆ ನೋಡಿ, ತುಂಬ ಮಜಾ ಕೊಡುತ್ತೆ. ಆ ಸಾಂಗ್ ಎಷ್ಟು ಮಜಾ ಇದೆಯೋ ಸಿನಿಮಾನು ಅಷ್ಟೇ ವಂಡರ್ಫುಲ್ ಆಗಿದೆ. ಎಲ್ಲ ರೀತಿ ಜಾನರು ಮಿಕ್ಸ್ ಆಗಿದೆ ಅದರಲ್ಲಿ. ಥ್ರಿಲ್ಲಿಂಗ್ ಇದೆ, ಹ್ಯೂಮರ್ ಇದೆ, ಎಲ್ಲ ಯಾರ್ಯಾರಿಗೆ ಏನೇನು ಬೇಕು ಅದು ತೊಗೊಂಡು ಹೋಗ್ಬೋದು. ಡೆಫಿನೆಟಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಫೆಬ್ರವರಿ 6ನೇ ತಾರೀಕು. ದಯವಿಟ್ಟು ಎಲ್ಲರೂ ನೋಡಬೇಕು, ಆಶೀರ್ವದಿಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ನಡೀತಾ ಇದೆ. ಈ ಹೊಸ ವರ್ಷದಲ್ಲಿ ನನ್ನ ಮೊದಲ ಮೂವಿ ರಿಲೀಸ್ ಆಗ್ತಿರೋದು ಕರಿಕಾಡನೇ. ಆ ವಿಷಯಕ್ಕೆ ಇನ್ನೊಮ್ಮೆ ಮತ್ತೊಮ್ಮೆ ತುಂಬ ಖುಷಿ ಇದೆ. ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿರುವಂಥ ಮೂವಿ ಕರಿಕಾಡ. ಯಾಕಂದರೆ ಈ ಥರ ಮೊದಲ ಪ್ರೊಸೆಸ್ಸಿಂದ ಹಿಡಿದುಬಿಟ್ಟು ಎಂಡ್ ತನಕ ಏನು ನಡೀತಾ ಇದ್ದರೆ ಈಗಲೂ ಯಾವ ಥರ ಇವರು ಈ ಟೀಮ್ ವರ್ಕ್ ಮಾಡ್ತಿದೆ ಅನ್ನೋದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ತುಂಬ ಚೆನ್ನಾಗಿದೆ. ಬಿಟ್ಟಂಥ ಟ್ರೈಲರ್ಗೆ ತುಂಬ ಅದ್ಭುತವಾದಂಥ ಪ್ರತಿಕ್ರಿಯೆಯನ್ನು ತೋರಿಸಿದ್ದಾರೆ ಎಲ್ಲ ಕಡೆ, ಎಲ್ಲ ಸ್ಟೇಟಿಂದ ಕೂಡ. ಈಗ ಇನ್ನೊಂದು ಸಾಂಗ್ ರಿಲೀಸ್ ಆಗ್ತಾಯಿದೆ. ಆ ಸಾಂಗಲ್ಲಿ ನಾನು ಇರಬೇಕಿತ್ತು, ನಾನಿಲ್ಲ ಆ ಸಾಂಗಲ್ಲಿ. ಹಾಗಾಗಿ ಈ ಸಾಂಗ್ನ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಇನ್ನೇನು ಫೆಬ್ 6ಗೆ ನಮ್ಮ ಮೂವಿ ರಿಲೀಸ್ ಆಗ್ತಿದೆ ಕರಿಕಾಡ. ಎಲ್ಲರೂ ನೋಡಿ, ನೀವೆಲ್ಲರೂ ತುಂಬ ಎಂಜಾಯ್ ಮಾಡ್ತೀರಾ. ಎಲ್ಲ ಥರದ ಎಮೋಷನ್ ಈ ಒಂದು ಚಿತ್ರದಲ್ಲಿದೆ. ಸೊ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸರ್. ನೀವು ಇರಬೇಕಿತ್ತು ಬಟ್ ಇಲ್ಲ ಅಂತ ಹೇಳಿದ್ರಲ್ಲ, ಯಾಕೆ? ಅವರು ಹೀರೋಯಿನ್ ತುಂಬ ಚೆನ್ನಾಗಿದ್ದಾರೆ, ಅವ್ರನ್ನ ನೀವು ಎತ್ತಾಕೊಂಡು ಹೋಗ್ಬಿಟ್ರೆ ಅಂತನಾ? ಭಯ ಆಗೋಯ್ತಾ? ನಮ್ಮ ಹೀರೋ ಚೆನ್ನಾಗಿದ್ದಾರೆ, ನಮ್ಮ ಹೀರೋಯಿನ್ನು ಚೆನ್ನಾಗಿದ್ದಾರೆ, ಮತ್ತೆ ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದಂತಹ ಮೇಡಮು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದ್ದಾರೆ. ನಾವು ಶೂಟ್ ಮಾಡಿದಾಗ ನಾನೊಂದು ಲುಕ್ಕಲ್ಲಿದ್ದೆ. ಐಟಮ್ ಸಾಂಗ್ ತುಂಬ ಲೇಟಾಗಿ ಶೂಟ್ ಮಾಡ್ತಿರ್ಬೇಕಾದ್ರೆ ಆ ಲುಕ್ಕಿಂದ ಇನ್ನೊಂದು ಲುಕ್ಗೆ ಹೋಗ್ಬಿಟ್ಟಿದ್ವಿ ನಾವು. ಮಾಡೋಣ ನಮ್ಮ ಟೀಚರ್ ಅಲ್ಲೇ ಇದ್ದಾರೆ, ಮಾಡೋಣ ಖಂಡಿತ. ಥ್ಯಾಂಕ್ ಯು ಮತ್ತೊಮ್ಮೆ ಯಶ್ ಶೆಟ್ಟಿ ಅವರಿಗೆ. ಮೇಡಮ್, ಈ ಸಾಂಗಲ್ಲಿ ನಾನು ಮಾಡಿದ್ದೀನಿ. ಯಾವ ಸಾಂಗ್? ಒಂದೆರಡು ಸ್ಟೆಪ್ ಹಾಕಿದ್ದೀನಿ ಕೃತಿ ಜೊತೆ. ಸಖತ್ ಮಜಾ ಇದೆ. ಕೃತಿ ಅವ್ರು ನೋಡಕ್ ಚೆನ್ನಾಗಿದ್ದಾರೆ, ಸಾಂಗ್ ಚೆನ್ನಾಗಿದೆಯಾ? ಸಾಂಗು ಚೆನ್ನಾಗಿದೆ, ಸಾಂಗಲ್ಲಿರೋ ಕೃತಿನೂ ಚೆನ್ನಾಗಿದ್ದಾಳೆ. ಕೃತಿ ಜೊತೆ ಆಡಿರೋ ನಾನು ನಟರಾಜು ಸೂಪರ್ ಆಗಿದ್ದೀವಿ. ದಯವಿಟ್ಟು ನೋಡಿ ಸಿನಿಮಾ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. 2 ವಾರದ ಹಿಂದೆ ನಮ್ಮ ಈ ಮೊದಲನೇ ಹಾಡು ರಿಲೀಸ್ ಆಗಿದೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ತುಂಬ ಖುಷಿಯಾಗಿದೆ. ಇವತ್ತು 2ನೇ ಹಾಡು ಕರಿಕಾಡ ಹಬ್ಬ ಅಂತ ಹೇಳಿದ್ರು ಸರ್. ಖಂಡಿತವಾಗ್ಲೂ ಹಬ್ಬದ ವಾತಾವರಣ ನಮಗೆ ನಿಜವಾಗ್ಲೂ ನಿಮ್ಮೆಲ್ಲರ ಸಪೋರ್ಟು ಈ ಟೀಮ್ ಮೇಲೆ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಸೊ ಡಿಡ್ ಯು ಲೈಕ್ ದ ಸಾಂಗ್? ಚೆನ್ನಾಗಿ ಇಷ್ಟ ಆಯ್ತಾ ಕಬ್ಬಿನ ಜಲ್ಲೆ? ಸ್ವಲ್ಪ ಮುಂದೆ ಬನ್ನಿ. ಥ್ಯಾಂಕ್ ಯು ಸೊ ಮಚ್. ಸೊ ಇಲ್ಲ, ಆ ಥರ ಹಾರ್ಡ್ ವರ್ಕ್ ತುಂಬ ಮಾಡಿದ್ವಿ. ನೀವು ಹೇಳ್ದಂಗೆ ಅಲ್ಲಿ ರಗಡ್ ಲುಕ್ಕು, ಇಲ್ಲಿ ರೊಮ್ಯಾಂಟಿಕ್ ಲುಕ್ಕು, ಎಲ್ಲದೂ ಸಸ್ಪೆನ್ಸೇ. ಅಂದರೆ ಆಡಿಯನ್ಸಿಗೆ ಡೆಫಿನೆಟಾಗಿ ವಿ ಆರ್ ನಾಟ್ ಗಿವಿಂಗ್ ಎನಿ ಕ್ಲೂಸ್. ಅವ್ರಿಗೆ ಎಷ್ಟು ಬೇಕು ಎಂಜಾಯ್ ಮಾಡಲಿಕ್ಕೆ ಎಂಟೈರ್ ಮೂವಿ 2.5 hours ಕೂತ್ಕೊಂಡ್ರೆ ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ವರೆಗೂ ಯಾವ ಥರ ಎಂಜಾಯ್ ಮಾಡಬೇಕು, ಹೇಗೆ ಸಸ್ಪೆನ್ಸ್ ಇರಬೇಕು, ಎಲ್ಲದನ್ನು ಕ್ಯಾರಿ ಆಗುತ್ತೆ. ಬಟ್ ನೀವು ಯಾವುದೇ ಟೀಸರ್ ನೋಡಿ, ಟೈಟಲ್ ಟೀಸರ್ ನೋಡಿ, ಸಾಂಗ್ ನೋಡಿ, ಯಾವುದನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಅದೇ ಸೀಕ್ರೆಟ್ ನಮ್ಮ ಮೂವಿದು. ಬಟ್ 6th ಫೆಬ್ರವರಿ ಬರ್ತಾ ಇದ್ದೀವಿ, ಪ್ಯಾನ್ ಇಂಡಿಯಾ. ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಸರ್. ಇಲ್ಲ ಮೊಸಳೆ ಬೆಟರ್ ಅಂತ ಅನಿಸಿಲ್ಲ ನನಗೆ. ಅವ್ರು ಹೇಳ್ತಾ ಇದ್ರೆ ಅಲ್ಲಿ ಮೊಸಳೆ ಇದೆ ಅಂತ ನಾನು ಹೋಗ್ತಾನೆ ಇರಲಿಲ್ಲ. ಕತೆ ಏನು ಚೂರು ಹೇಳಿ ನಮ್ಗೆ. ಓಕೆ, ಸೊ ನಾವು ಈ ಸಾಂಗ್ಗೆ ಒಂದು ಕಡೆ ಶೂಟ್ ಮಾಡ್ತಾ ಇದ್ವಿ, ಒಂದು ಲೇಕ್ ಥರ ಇತ್ತು. ಸೊ ಅದರಲ್ಲಿ ಸೀಕ್ವೆನ್ಸ್ ಇತ್ತು. ಅವ್ರು ಸೇಫ್ಟಿ ಎಲ್ಲ ಮೊದಲೇ ಮಾಡಿಬಿಟ್ಟಿದ್ರು, ಬಟ್ ದೇ ಡಿಡ್ಂಟ್ ಟೆಲ್ ಮೀ ಅಲ್ಲಿ ಮೊಸಳೆ ಇದೆ ಅಂತ. ಸೊ ನಾನು ಶೂಟ್ ಎಲ್ಲ ಮುಗಿಸಿ ಚೆನ್ನಾಗಿ ನೀರಲ್ಲೆಲ್ಲ ಮುಳುಗಿ ಆಟ ಆಡ್ಕೊಂಡೆಲ್ಲ ಹೊರಗಡೆ ಬಂದು ಹೇಳ್ತಿದ್ದಾರೆ, ಮೇಡಮ್ ಅಲ್ಲಿ ಮೊಸಳೆ ಇತ್ತು ಮ್ಯಾಮ್, ನಿಮಗೆ ಕಾಣಿಸ್ತಾ ಎಲ್ಲಾದರೂ ಅಂತ. ನಾನು ಆಬ್ವಿಯಸ್ಲಿ ಅವ್ರಿಗೆ ಹೇಳ್ತಾ ಇದ್ರೆ ನಾನು ನೀರಿಗೆ ಇಳಿತಾನೇ ಇರಲಿಲ್ಲ, ಅದು ಅವ್ರಿಗೆ ಗೊತ್ತು. ಅದಕ್ಕೆ ಆ್ಯಂಡ್ ವೆಂಕಿ ಸರ್ ಒಂದು ವಿಷಯ ಶೋರ್ ಮಾಡಿದ್ದಾರೆ, ದ್ಯಾಟ್ ಈ ಸಾಂಗಲ್ಲಿ ಮಾತ್ರ ನಾವು ಮೂವಿಯಲ್ಲಿ ಚೆನ್ನಾಗಿ ಕಾಣ್ತಾ ಇರೋದು ಅಂತ. ಅದು ನಿಮಗೆ ಮೂವಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಎಲ್ಲರೂ ಫೆಬ್ರವರಿ 6th ಮೂವಿ ನೋಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಟ್ಸ್ ಅ ಫುಲ್ ಆನ್ ಪೈಸಾ ವಸೂಲ್ ಮೂವಿ ಅನ್ನೋದು ನಮ್ಮ ಗ್ಯಾರಂಟಿ. ಸೊ
ಟೀಮ್ ಎಲ್ಲ ಜೊತೆಗೆ ಸೇರ್ಕೊಂಡು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀವಿ. ನಾವು ಎಕ್ಸಾಮ್ ಬರ್ದಾಗಿದೆ, ಇನ್ನು ರಿಸಲ್ಟ್ ಇರೋದು ಫೆಬ್ರವರಿ 6ಗೆ ನಿಮ್ಮ ಕೈಯಲ್ಲಿ. ಸೊ ನೀವು ನಮ್ಮನ್ನು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರ ಜೊತೆ ಬಂದು ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ, ನಮ್ಮ ಈ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಟುಡೇ ಆಸ್ ವೆಲ್. ಮೊದಲನೇ 2 ಇವೆಂಟ್ಗೆ ಬೇರೆ ಗೆಸ್ಟ್ ಎಲ್ಲ ಬಂದಿದ್ದರು, ಬಟ್ ನನ್ನ ಬೆಸ್ಟ್ ಫ್ರೆಂಡ್ಸ್ ಎಲ್ಲರೂ ಇರೋರಿಲ್ಲಿ, ವೆಲ್ ವಿಷರ್ಸು. ಅವ್ರ ಕೈಯಿಂದ ಲಾಂಚ್ ಮಾಡಬೇಕು ಅನ್ಸೋದೇ ನನಗೆ ತುಂಬ ಇಷ್ಟ. ಸೊ ಎಲ್ಲರೂ ವಿಶ್ ಮಾಡಿ ಬೆಸ್ಟ್ ಲಾಂಚ್ ಅಂತ ಹೇಳಿ ವಿಲ್ ಲಾಂಚ್ ಇಟ್. ಥ್ಯಾಂಕ್ ಯು. ಓಕೆ, Hi everyone. Hi everyone. Come on, raise energy. Hi everyone. कैसा लगा गाना? कैसा लगा सॉन्ग? अच्छा था? तो मुझे बहुत अच्छा लगा. अगर मेरी ऑडियंस को अच्छा लगा तो मुझे तो बहुत ही अच्छा लगा. And this was my first time experience in Bangalore. And thank you so much, sir, for giving me this opportunity. Thank you so much. Thank you so much, Kishore ji, the choreographer sir. धनु मास्टर के साथ मैंने काम किया एंड मैम बहुत प्यारी हैं हमारी. एवरीबडी इज सो गुड. सर इज सो गुड जिन्होंने ही वॉज देयर इन द सॉन्ग. थैंक यू. सो बहुत ज़्यादा अच्छा लगा. बैंगलोर का वेदर मैंने सुना ही था और मैंने देख भी लिया कि बैंगलोर के वेदर के साथ साथ लोग भी बहुत प्यारे हैं. सो थैंक यू सो मच. इट वॉज अ लवली एक्सपीरियंस वर्किंग इन दिस इंडस्ट्री. एंड आई होप कि ये जो लॉन्च आपने मुझे दिया है तो एक दिन मैं जल्दी से सुपरस्टार बन जाऊँ यहाँ पे. आशीर्वाद दो. ಓಕೆ, ಇವರಿಗೋಸ್ಕರ ಹಿಂದಿಯಲ್ಲಿ ಸ್ವಲ್ಪ ನಾನು ಅರ್ಧಂಬರ್ಧ ಹಿಂದಿಯಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತೀನಿ. मुझे लगा आप ये कह रहे हो कि मैं हर रोज एक मिर्ची खाती हूँ. ಹಾಂ, ಹಾಜಿ ಕರೆಕ್ಟ್. मैं मिर्ची हूँ. मैं मिर्ची खाने की जरूरत नहीं है मुझे. ಅವ್ರು ಸ್ವತಃ ಮಿರ್ಚಿ, ಅವ್ರು ಏನು ಮಿರ್ಚಿ ತಿನ್ನೋದು ಅಂತ ಕೇಳ್ತಾ ಇದ್ದಾರೆ. आप खुद मिर्ची हो, मिर्ची खाने की जरूरत ही नहीं आपको. Exactly. ಅರೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೊದಲನೇದಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಆಡಿಯನ್ಸ್ಗೆ ನನ್ನ ನಮಸ್ಕಾರಗಳು. ಕರಿಕಾಡ ಫೆಬ್ರವರಿ 6ನೇ ತಾರೀಕು ನಿಮ್ಮೆಲ್ಲರ ಮುಂದೆ ತೆರೆ ಕಾಣ್ತಾ ಇದೆ. ದಯವಿಟ್ಟು ನಿಮ್ಮ ಆಶೀರ್ವಾದ ಇಡೀ ತಂಡಕ್ಕಿರಬೇಕು, ನಮ್ಮ ಸಿನಿಮಾ ಮೇಲಿರಬೇಕು. ಶ್ರಮಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡ್ತಿರುವಂತಹ ಈ ತಂಡಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ 3 ಹಾಡುಗಳು ಹಾಗೂ ಬ್ಯಾಕ್ಗ್ರೌಂಡ್ ಸ್ಕೋರ್ ನನ್ನ ಈ ಸಿನಿಮಾಗಿದೆ. ಇನ್ನು 4 ಹಾಡುಗಳು ಬಹಳ ಅದ್ಭುತವಾಗಿ ಅತಿಶಯ ಜೈನ್ ಮಾಡಿದ್ದಾರೆ. ಸೊ ಎಲ್ಲರ ಆಶೀರ್ವಾದ ಇಡೀ ತಂಡಕ್ಕಿರಲಿ. ಆ್ಯಂಡ್ ಈ ಸಿನಿಮಾಗೆ ನನ್ನ ಪ್ರೊಡ್ಯೂಸರು ಹಾಗೂ ನನ್ನ ನಾಯಕ ನಟರು ಬಹಳ ಸಪೋರ್ಟಿವ್ ಆಗಿ, ಏಕೆ ಅಂತಂದರೆ ನಾವು ಕೇಳಿದಂತಹ ಸಿಂಗರ್ಸ್, ಇದಕ್ಕೆ ಬಹಳ ಅದ್ಭುತವಾಗಿರುವಂತಹ ಎಲ್ಲ ಲ್ಯಾಂಗ್ವೇಜ್ನ ಸಿಂಗರ್ಸ್ಗಳು ಕೂಡ ಹಾಡಿದ್ದಾರೆ. ಇವಾಗ ನೀವು ಇದು ಮಹೇಶ್ ಬಾಬು ಒಂದು ಕುರ್ಚಿ ಮರ್ತಬೇಟಿ ಅದು ಬಂತಲ್ಲ ಸಾಂಗ್, ಆ ಸಿನಿಮಾದ ಫಿಮೇಲ್ ಸಿಂಗರು ಸಾಹಿತಿ ಅಂತ ಅವರು, ಆಮೇಲೆ ಐಶ್ವರ್ಯ ರಂಗರಾಜನ್ ಅವ್ರು ಹಾಡಿದ್ದಾರೆ, ಆಮೇಲೆ ನಕಾಶ್ ಅಜೀಜ್ ಅವ್ರು ಹಾಡಿದ್ದಾರೆ. ಸುಮಾರು ದೊಡ್ಡ ಸಿಂಗರ್ಸ್ ನಾವು ಕೇಳಿದಕ್ಕೇನು ಇಲ್ಲ ಅನ್ನದೆ ಬಹಳನೇ ಒಂದು ನನಗೊಂದು ಫ್ರೀಡಮ್ ಕೊಟ್ಟು ಬಹಳ ಅದ್ಭುತವಾಗಿರುವಂಥ ಹಾಡುಗಾರಗಳನ್ನ ಹಾಡ್ಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಋಣಿಯಾಗಿರ್ತೀನಿ. ಆ್ಯಂಡ್ ಇದಕ್ಕೆ ಕನ್ನಡದ ಹಾಡಿಗೆ ನನ್ನ ಗುರುಗಳಾದಂಥ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ರವರು ಲಿರಿಕ್ಸ್ ಬರೆದಿರೋದು ನನಗೆ ಬಹಳ ಒಂದು ಆಶೀರ್ವಾದ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ ಸಾಂಗು? ಸ್ವಲ್ಪ ಒಂದು ಜೋರಾಗಿ ಸೌಂಡ್ ಬರಲಿ. ಯಾರಾದರೂ ರತು ನೀ ಹಾಡ್ತೀರಾ ಪ್ಲೀಸ್ ನನ್ನ ಜೊತೆ? ಹುಕ್ಲೇನ್ ಅಟ್ಲೀಸ್ಟ್. 3, 2, 1 ಗೋ. ನೀ ಕನ್ಯಾ ರಾಶಿ ರಮಣೆ. ಎಲ್ಲರಿಗೂ ಎನರ್ಜಿ ಇಲ್ಲ ಅಂತ ಗೊತ್ತು, ಆದ್ರೆ ದಯವಿಟ್ಟು ಒನ್ ಮೋರ್ ಟೈಮ್. ರತುನೆ ನೀ ಕನ್ಯಾ ರಾಶಿ ರಮಣೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಬೇಕು. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ಆ್ಯಕ್ಚುಲಿ ಇದು ಸಾಂಗು ಫಸ್ಟ್ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಈ ಸಿನಿಮಾಗೆ ಬಂದಾಗ ಈ ಸಾಂಗೇ ಇರಲಿಲ್ಲ ಸಿಚುವೇಶನ್ನು. ಆ್ಯಂಡ್ ಅದಾದ ನಂತರ ಹೆಂಗೆ ಅಂತಂದರೆ ರೀರೆಕಾರ್ಡಿಂಗ್ ಟೈಮಲ್ಲೇನೆ ಮಾಡಿದಂಥ ಹಾಡು. ಸರ್ಗೆ ಯಾವ ರೀತಿ ಒಂದು ಹೆಂಗೆ ಅಂದರೆ ಇವರ ಜೋಶ್ ನಾನು ಸಿನಿಮಾದಲ್ಲಿ ನೋಡಿದ್ದೆ. ಆ್ಯಕ್ಟಿಂಗಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಾನು ಸತ್ಯವಾಗ್ಲೂ ನೋಡಿರಲಿಲ್ಲ. ಬಹಳ ಅದ್ಭುತವಾಗಿ ಮಾಡಿದ್ರು. ಅದಕ್ಕೆ ಇನ್ನೊಂದು ಕಾರಣಕರ್ತರು ಈ ಸಿಚುಯೇಷನ್ ಕೊಡೋದಕ್ಕೆ. ಆ್ಯಂಡ್ ಇನ್ನೂ 2 ಅದ್ಭುತವಾಗಿರುವಂತಹ ಸಿಚುಯೇಷನ್ ಕೊಟ್ಟರು ನನ್ನ ಪ್ರೀತಿಯ ಡೈರೆಕ್ಟ್ರು ವೆಂಕಟೇಶ್ ಅವರು. ಅದ್ಭುತವಾಗಿದೆ.
ನಾನು ಸುಮ್ಮನೆ ಕೊಚ್ಕೊಳ್ಳೋದಕ್ಕೆ ಬಂಡಲ್ ಗಿಂಡಲ್ ಏನು ಬಿಡ್ತಾ ಇಲ್ಲ. ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ, ಅದ್ಭುತವಾಗಿರುವಂತಹ ಕ್ಷಣಗಳಿರುತ್ತೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ದೆ ಫೆಬ್ರವರಿ 6ನೇ ತಾರೀಕು ನೋಡಿ. ಈ ಸಾಂಗ್ ನನ್ನ ಲೈಫಲ್ಲಿ ಬಹಳ ಸ್ಪೆಷಲ್ ಆಗತ್ತೆ, ಆಗಿದೆ. ಅದಕ್ಕೆ ನಿಮ್ಮೆಲ್ಲರೂ ಸಾಕ್ಷಿ ಆಶೀರ್ವಾದ ಇದಕ್ಕೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಐ ಥಿಂಕ್ ಇವರು ನಾಗೇಂದ್ರ ಪ್ರಸಾದ್ ಅವರು ಬರೆದಿರೋದು. ಇದಕ್ಕಿಂತ ಮುಂಚೆ ನಮ್ಮ ವೆಂಕಿನೂ ಒಂದು ವರ್ಷನ್ ಬರೆದಿದ್ರು. ಅಲ್ಲಿ ಏನಾಯ್ತು ಅಂದರೆ ಒಂದೇ ಒಂದು ನಮಗೆ ಹೈಲೈಟ್ ಸಿಕ್ಕಿದ್ದು ಅಂದರೆ ಯಾವ ಊರ ರಬ್ಬರಿಂದ ಮಾಡಿದ್ದು. ಆ ಲೈನ್ ಕೇಳಿದ್ಮೇಲೆ ನಮಗೆ ಫ್ಯಾಂಟಾಸ್ಟಿಕ್ ಲೈನ್ ಅಂತ. ಸೊ ದಟ್ ಈಸ್ ಅ ಹೈಲೈಟ್ ಹುಕ್ ಸ್ಟೆಪ್. ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಸೊ ಕೀಪ್ ಶೇರಿಂಗ್, ಪ್ರಮೋಟ್ ಮಾಡಿ, ಆ್ಯಂಡ್ ದಟ್ಸ್ ಆಲ್. ಕನ್ನಡ ಮೇನ್ಲಿ ಒಂದು ನಮ್ಮ ಕಂಪೋಸರು ಆ್ಯಂಡ್ ನಮ್ಮ ನಾಗೇಂದ್ರ ಪ್ರಸಾದ್ ಡೈರೆಕ್ಟ್ರು. ಲೆಟ್ ಮಿ ನಾಟ್ ಫರ್ಗೆಟ್ ಧನು ಮಾಸ್ಟರು. ನನಗೆ ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. ಧನು ಮಾಸ್ಟರ್ ಹೈದರಾಬಾದಲ್ಲಿ ಆ್ಯಕ್ಚುಲಿ ಅವ್ರ ಟೀಮೇನೆ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದೀಗ, ರಶ್ಮಿ ಆ್ಯಂಡ್ ಟೀಮ್. ಅವರು ಫೋನ್ ಮಾಡಿ ಹೇಳ್ತಾರೆ, ಒಂದೇ ವಿಷಯ ಹೇಳ್ತಾರೆ, ಸರ್ ಇಲ್ಲಿ ನಾನು CG ವರ್ಕ್ ಮಾಡ್ತಾ ಇದ್ದೀನಿ, ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ, ಯಾರಿಗೆ ತೋರಿಸಿದ್ರು ಇದೇನಿದು ದರ್ಶನ್ ಅವ್ರು ಮಾಡಬೇಕಾ, ಸುದೀಪ್ ಅವ್ರು ಮಾಡಬೇಕಾ, ಆ ಥರದ್ದು ಇದೆಲ್ಲ ಸಾಂಗ್, ಇದು ಹೊಸಬ್ರಿಗೆ ಸೂಟ್ ಆಗುತ್ತಾ ಅಂತ ಕೇಳ್ತಾ ಇದ್ರು. ನನಗೆ ಗೊತ್ತಿಲ್ಲಪ್ಪ, ಇದು ಆಡಿಯನ್ಸ್ ಹೆಂಗೆ ತೊಗೊಳ್ತಾರೆ ಅದ್ರ ಮೇಲೆ ಡಿಪೆಂಡು. ನಿಮಗೆಲ್ಲ ಅನ್ಸುತ್ತಾ ಈ ಸೂಟ್ ಆಗ್ತಿದೆಯಾ ನನಗೆ ಈ ಸಾಂಗು, ಅಷ್ಟು ಬೀಟ್ ಇರೋದು. ಸೊ ಹೋಪ್ಫುಲಿ ವಿಲ್ ಎಂಜಾಯ್. ಇದು ಫೀಡ್ಬ್ಯಾಕ್ ಕೂಡ ಧನು ಮಾಸ್ಟರ್ ವಾಸ್ ಟಾಕಿಂಗ್ ವೆರಿ ಪಾಸಿಟಿವ್ ಅಬೌಟ್ ಇಟ್, ಆ್ಯಂಡ್ ವಿ ಆರ್ ಮಿಸ್ಸಿಂಗ್ ಇಟ್. ಆ್ಯಂಡ್ ನೆಕ್ಸ್ಟ್ ಏನಂದರೆ ಇದೇ ಫೆಬ್ರವರಿ 6ನೇ ತಾರೀಕು ಭಾರತಾದ್ಯಂತ 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ನಮ್ಮ ವಿಜಯ್ ಸಿನಿಮಾಸ್ ಇದ್ದಾರೆ, ಇಲ್ಲೇ ನಮ್ಮ ವಿಜಯ್ ಅವರು ಇದ್ದಾರೆ. ವಿಜಯ್ ಎಲ್ಲಿದ್ದೀರಾ? ಸೊ ನಮ್ಮ ವಿಜಯ್ ಬನ್ನಿ ವಿಜಯ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಕರ್ನಾಟಕ ಫುಲ್ಲು. ಆಮೇಲೆ ಕೇರಳದಲ್ಲಿ ಡ್ರೀಮ್ ಬಿಗ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಡ್ರೀಮ್ ವಾರಿಯರ್ಸು ಚೆನ್ನೈಯಲ್ಲಿ. ಹೀಗೆ ಭಾರತಾದ್ಯಂತ ಡಿಫ್ರೆಂಟ್ ಡಿಸ್ಟ್ರಿಬ್ಯೂಟರ್ಸು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಟ್ಸ್ ಗೋಯಿಂಗ್ ವೆರಿ ವೆಲ್. ಎಲ್ಲರೂ ನೋಡಿ, ಇದೇನು ಅಲ್ಲ, ಇದೊಂದು ಸಾಂಗ್ ಅಷ್ಟೇ. ಇದಕ್ಕಿಂತ 10% ಮೂವಿಲಿದೆ, ಎಲ್ಲದನ್ನು ನಾವು ತೋರ್ಸೋಕ್ಕಾಗಲ್ಲ. ಎಲ್ಲರೂ ಬಂದು ಎಂಜಾಯ್ ಮಾಡಿ. ಓಕೆ, ಸಸ್ಪೆನ್ಸು. ಆಮೇಲೆ ನಮ್ಮ ಯಶ್ ಶೆಟ್ಟಿ ಅವರಿದ್ದಾರೆ, ವಿಜಯ್ ಅವರಿದ್ದಾರೆ, ಅವರ ಪರ್ಫಾರ್ಮೆನ್ಸು. ಐ ಆಮ್ ನಾಟ್ ಎ ಆ್ಯಕ್ಟರ್ ಆ್ಯಕ್ಚುಲಿ, ನನಗೆ ಆ್ಯಕ್ಟಿಂಗ್ ದೇವರು ಈಗಲೂ ಗೊತ್ತಿಲ್ಲ. ಐ ವಿಲ್ ಕಮಿಟ್ ಇಯರ್ ಓನ್ಲಿ. ಅವ್ರ ಜೊತೆ ಸೇರಿಕೊಂಡು ಅವ್ರನ್ನ ಈಗ ಹೂವಿನ ಜೊತೆ ನಾರು ಸ್ವರ್ಗ ಸೇರುತ್ತಂತಲ್ಲ, ಹಂಗೆ ಇವರೆಲ್ಲ ಸೇರ್ಕೊಂಡಲ್ಲಿಗೆ ದೇ ಹ್ಯಾವ್ ಟೇಕನ್ ಇಟ್ ಟು ನೆಕ್ಸ್ಟ್ ಲೆವೆಲ್ ಅಷ್ಟೇ. ಆ್ಯಂಡ್ ಓವರ್ ಆಲ್ ಪ್ರಾಜೆಕ್ಟ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಈಗ ಅವ್ರ ವೆಂಕಿ ಅಲ್ಲಿ ನನಗೆ ಕೂತ್ಕೊಂಡು ವಿತೌಟ್ ಡೂಯಿಂಗ್ ಮೈ ಡಾನ್ಸ್ ಸ್ಟೆಪ್ಸ್ ಇರೋಕ್ಕಾಗ್ತಿದ್ದಿಲ್ಲ. ಐ ವಾಸ್ ಎಂಜಾಯಿಂಗ್. ಬಟ್ ದೆನ್ ಪೀಪಲ್ ನೋಡ್ತಾ ಇದ್ದಾರೆ, ಡ್ಯಾನ್ಸ್ ಹಾಡ್ಕೊಡೋದು ಐ ವಾಸ್ ಕಂಟ್ರೋಲಿಂಗ್ ಮೈ ಸೆಲ್ಫ್. ಇಟ್ಸ್ ದಟ್ ಕೈಂಡ್ ಆಫ್ ಅ ಸಾಂಗ್. ಲವ್ಲಿ. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸುಮ್ಮನೆ ಇಲ್ಲ ಅಂತಿದ್ದಾರೆ, ಅಲ್ಲಿಂದ ಗುರಾಯಿಸ್ತಾ ಇದ್ರು. ಸತ್ಯ ನೋಡಿ ಈಗ ಹೊರಗೆ ಬರ್ತಾ ಇದೆ. Did I? What? Was I feeling uncomfortable when Raj was dancing? No, not at all, not at all. Their family. ಓಕೆ ಮ್ಯಾಮ್, ಏನಾದರೂ ಆಡಿಯನ್ಸ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸ್ವಲ್ಪ How ಮುಂದೆ grand this song is looking. I can promise you that the movie is going to be a super hit and you will have a proper entertainment, full on entertainment. I would only ask you all to go watch and support us. ಇಲ್ಲಿ ನೆರೆದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಇರಕ್ಕಂತಹ ಎಲ್ಲ ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಇದು ನನ್ನ ಮೊದಲನೇ ಸಿನಿಮಾ. ಸೊ ಸಾಂಗಿಂದ ಆ್ಯಕ್ಚುಲಿ ನಾವು ಶುರು ಮಾಡಿದ್ವಿ ಸಾಂಗಿಂದ ಫಸ್ಟು. ಸೊ ಕಪಿಂಜಲಿ ಸಾಂಗ್ ಏನು ಕೇಳ್ತಾ ಇದ್ದೀವಿ ಅದು ಬೇರೆ ಸ್ಕ್ರಿಪ್ಟ್ಗೆ ಮಾಡಿದಂತಹ ಒಂದು ಸಾಂಗು. ಬಟ್ ಅದು ನಮ್ಮ ಹೀರೋ ಸಾಂಗ್ ಆ್ಯಕ್ಚುಲಿ ನಾವು ಮೀಟ್ ಮಾಡಿದ್ರೆ ಫಸ್ಟ್ ಕೇಳಿಸಿದ್ದೆ ಆ ಸಾಂಗು ಅವರೇ. ಸೊ ಹೆಚ್ಚು ಕಮ್ಮಿ ಈ ಸಾಂಗ್ ನನಗೆ ಸಿಗಲಿಕ್ಕೆ ಆ ಸಾಂಗೇ ಕಾರಣ, ಈ ಮೂವಿ ನನಗೆ ಸಿಗಲಿಕ್ಕೆ ಆ ಮೂವಿನೇ ಕಾರಣ. ಸೊ ಒಟ್ಟಾಗಿ ಓವರಾಲ್ 7 ಸಾಂಗ್ ಸಿನಿಮಾದಲ್ಲಿದೆ. 4 ಸಾಂಗ್ ಅತಿಶಯ್ ಜೈನ್ ಅವರು, 3 ಸಾಂಗ್ ಶಶಾಂಕ್ ಶಶಿಗೆ ಅವರು ಮಾಡಿದ್ದಾರೆ. ಸೊ ಈ ಸಿನಿಮಾ ಹೇಗೆ ಸ್ಟ್ರೆಂತ್ ಆಗ್ತಾ ಹೋಯಿತು ಅಂದರೆ, ನಾವು ಚಿಕ್ಕದ್ರಿಂದ ಶುರು ಮಾಡೋಕ್ಕೆ ಹೋಗಿದ್ದು ಸಿನಿಮಾ ಇವತ್ತು 5 ಲ್ಯಾಂಗ್ವೇಜ್ ಆಗಿ ಇವತ್ತು ಫೆಬ್ರವರಿ 6ಕ್ಕೆ ರಿಲೀಸ್ ಆಗಲಿಕ್ಕೆ ರೆಡಿ ಇದೆ. ಸೊ ಅದಕ್ಕೆ ಸೊ ಹೆಂಗೆ ಹೇಳೋದು ಅಂದರೆ, ಒಂದು ಕನ್ನಡದಲ್ಲಿ ಒಂದು ಸಿನಿಮಾ ರೆಡಿ ಆದ ಮೇಲೆ ಬೇರೆ ಸ್ಟೇಟ್ಗೆ ತಗೊಂಡೋಗೋದು ತುಂಬ ಕಷ್ಟ. ಸೊ ನಮ್ಮಲ್ಲೇ ತಲುಪಿಸೋದು ತುಂಬ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಬೇರೆ ಸ್ಟೇಟ್ಗೆ ಹೋಗಿ ತಲುಪಿಸ್ತಾ ಇರೋದು ಅದು ಪ್ರೊಡಕ್ಷನ್ ಹೌಸ್ ಸ್ಟ್ರೆಂತು. ಸೊ ನಮ್ಮ ಕಾಡ ನಟರಾಜ್ ಸರ್ ಅವ್ರದ್ದು ಶ್ರಮ ತುಂಬ ಇದೆ. ಈಗ ಆಗ ನೋಡ್ತಾ ಹೋದರೆ ಅವ್ರಿಗೆ ಜಾಬ್ ಮಾಡಿಕೊಂಡು ಜೊತೆಯಲ್ಲಿ ಸಿನಿಮಾ ವರ್ಕ್ ಮಾಡಿಕೊಂಡು ಆ್ಯಕ್ಟಿಂಗು ಮಾಡಿಕೊಂಡು ಆ ಪ್ರೆಷರ್ನ ತಗೊಳ್ಳೋದು ಪೇನ್ ಇದೆಯಲ್ಲ, ಅದು ತುಂಬ ಸ್ಟ್ರೆಂತ್ ಇರೋರಿಗೆ ಮಾತ್ರ ಸಾಧ್ಯ ಅದು. ಸೊ ನನಗೇ ಫ್ರೀ ಬಿಟ್ಬಿಟ್ಟಿದ್ದಾರೆ, ನೀನು ಬರೀ ಕಂಟೆಂಟ್ ಮಾತ್ರ ನೋಡ್ತಾ ಇರೋ, ಮಿಕ್ಕಿದ್ದೆಲ್ಲ ತಲುಪಿಸೋ ಜವಾಬ್ದಾರಿ ನಂದೇ ಅಂತ.
ಸೊ ತುಂಬ ಥ್ಯಾಂಕ್ ಯು ಸರ್ ಇಬ್ರಿಗೂ ಕೂಡ. ಸೊ ಸಾಂಗ್ ವಿಷಯಕ್ಕೆ ಬಂದರೆ ನಮ್ಮ ಮೇಡಮ್ ಈಗ ಎಂಜಾಯ್ ಮಾಡ್ತಿದ್ದೀನಿ ಅಂತಿದ್ದಾರೆ. ಆ ಸಾಂಗಲ್ಲಿ ನಮ್ಮ ಈ ರತುನಿ ಸಾಂಗಲ್ಲಿ ಒಂದು ಮಂಚನ ಹ್ಯಾಂಗ್ ಮಾಡಿರ್ತಾರೆ. ಹೌದೌದು, ನೋಡಿದ್ದೀವಿ. ಆ ಹ್ಯಾಂಗ್ ಮಾಡಿರ್ತಾರೆ. ಹ್ಯಾಂಗ್ ಮಾಡ್ಬೇಕಾದ್ರೆ ಇಬ್ಬರದು ಕ್ಲೋಸ್ನೆಸ್ ಮೂಮೆಂಟು. ಸೊ ನಾನು ಅವ್ರಿಗೆ ನೋಡೋದ ಇವ್ರು ನೋಡೋದ, ಇಲ್ಲಿ ಐ ಕಾಂಟ್ಯಾಕ್ಟ್ ಎಲ್ಲ ಹೋಗ್ತಾ ಇದೆ, ಹೀರೋಗೂ ಪ್ರೊಡ್ಯೂಸರ್ಗೂ ಹೋಗ್ತಾ ಇದೆ ಇಲ್ಲಿ. ಮೇಡಮ್ ಯುದ್ಧಕ್ಕೆ ಆದರೆ So they have to get down. ಸೊ ಈ ಸಾಂಗ್ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಕಾರಣ ಧನು ಮಾಸ್ಟರು. ಧನು ಮಾಸ್ಟ್ರು ನಾವು ಕೂತು ಪ್ಲ್ಯಾನ್ ಮಾಡಿದಾಗ ಸೆಟ್ ಹೇಗಿರಬೇಕು, ಆರ್ಟಿಸ್ಟ್ ಎಷ್ಟು ಜನ ಬೇಕು, ಜೂನಿಯರ್ಸ್ ಎಷ್ಟು ಜನ ಬೇಕು, ಅದೆಲ್ಲ ಲಿಸ್ಟ್ ಮಾಡಿ ಇನ್ನೇನು ನಾಳೆ ಶೂಟ್ ಮಾಡಬೇಕು, ನಮಗಿನ್ನೂ ಸೆಟ್ ರೆಡಿ ಆಗಿರಲಿಲ್ಲ. ಸೊ ಇಡೀ ನೈಟ್ನೇ ಸೆಟ್ ರೆಡಿ ಮಾಡಿ ಬೆಳಿಗ್ಗೆ 6 ಗಂಟೆ ಕಾಲ್ ಶೀಟು ರೆಡಿ ಇತ್ತು ನಮ್ಮದು. ಸೊ ಥ್ಯಾಂಕ್ಸ್ ಟು ಧನು ಮಾಸ್ಟರ್. ಆ್ಯಂಡ್ ಕಬ್ಬಿನ ಜಲ್ಲೆ ಸಾಂಗ್ ಮಾಡಿದಂಥ ಭೂಷಣ್ ಮಾಸ್ಟರ್ಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಸಿಂಪಲ್ಲಾಗಿ ಸ್ಟೈಲಿಶಾಗಿ ಇಬ್ರಿಗೂ ತುಂಬ ಜನಕ್ಕೆ ತೋರಿಸಿದ್ದಾರೆ. ಸೊ ಆಗಲೇ ನಮ್ಮ ನಿರೀಕ್ಷೆ ಮೇಡಮ್ ಹೇಳ್ತಾ ಇದ್ರು ಇರೋನು ಆ ಸಾಂಗಲ್ಲಿ ಗ್ಲಾಮರಸ್ ಆಗಿಬಿಟ್ರೆ ಬೇರೆ ಎಲ್ಲೂ ತೋರಿಸಿಲ್ಲ ಅಂತ. ಏನಕ್ಕೆ ಅಂದರೆ ನಾವು ಹೆಚ್ಚು ಕಮ್ಮಿ ಸಿನಿಮಾ ನಡೆಯೋದೆಲ್ಲ 80s to 90s ಆ ಬ್ಯಾಕ್ಡ್ರಾಪಲ್ಲಿ ನಡೀತಾ ಇರುತ್ತೆ. ಸೊ ಹಂಗಾಗಿ ಇಷ್ಟು ಬೆಳ್ಳಗಿರೋದು ಆ ಮೂವಿಯಲ್ಲಿ ನಾವು ತೋರಿಸಿದ್ರೆ ಹೆಂಗೆ ಹಳ್ಳಿ ಜನ ಹೇಗಿರ್ಬೇಕು, ಹಳ್ಳಿಯಲ್ಲಿ ನಡೆಯುವಂಥ ಕತೆ ಕಾನ್ಸೆಪ್ಟನ್ನು ನಾವು ತೊಗೊಂಡು ಇಷ್ಟು ಗ್ಲಾಮರಸ್ ತೋರಿಸೋದು ಹೇಗೆ. ಸೊ ಹಾಗಾಗಿ ಅವ್ರನ್ನ ಡಲ್ ಮಾಡ್ತಾ ಇದ್ದೀವಿ ನಾವು. ಮೇಕಪ್ನ ಡಲ್ ಮಾಡಿ ಅದನ್ನು ಯಾಕಂದ್ರೆ ನ್ಯಾಚುರಲಿಟಿ ಕಾಣಿಸ್ಬೇಕಾಯಿತು. 80s ಆ ಕಾಲಕ್ಕೆ ನಂಬಿಸ್ಬೇಕಲ್ಲ ಜನಕ್ಕೆ. ಸೊ ಹಂಗಾಗಿ ಸೊ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋದು ತುಂಬ ಇದೆ ಅಂದ್ರೆ, ಯಾಕಂದರೆ ಈ ಪ್ರತಿ ಹೆಜ್ಜೆಯಲ್ಲಿ ಒಂದೊಂದು ಚಿಕ್ಕ ವಿಷಯದಲ್ಲೂ ಸ್ಟೇಜ್ ಬೈ ಸ್ಟೇಜ್ ವರ್ಕ್ ಆಗಬೇಕಾದ್ರೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೂ ತುಂಬ ವರ್ಕ್ ಮಾಡಿದ್ದಾರೆ. ಎಸ್ಪೆಷಲಿ ಆರ್ಟಿಸ್ಟ್ಗಳು ಮೇಕಿಂಗ್ ಟೈಮಲ್ಲಿ ಅಷ್ಟೇ. ಆರ್ಟಿಸ್ಟ್ಗಳು ಪ್ರತಿಯೊಬ್ಬರು ಆನ್ ಟೈಮ್ ಅಂಡೇ ಯಾರು ಕೂಡ ಸ್ಟಾರ್ಡಮ್ ತೋರಿಸಿಲ್ಲ, ಏನಿಲ್ಲ, ಕ್ಯಾಶುವಲಾಗಿ ನಾರ್ಮಲಾಗಿ ಬಂದು ಆ್ಯಕ್ಟ್ ಮಾಡೋರು ಅವ್ರು ಹೋಗೋರು. ಸ್ಪೆಷಲಿ ನಮ್ಮ ಯಶೋಧಿ ಸರು, ವಿಜಯ್ ಚಂಡೂರವರು, ಬಲಾ ಸರು, ಚಂದ್ರಪ್ರಭಾ ಇದ್ದಾರೆ, ಸೂರ್ಯ ಇದ್ದಾರೆ, ಮತ್ತು ನಮ್ಮ ದಿವಂಗತ ರಾಕೇಶ್ ಪೂಜಾರಿ ಅವರು ಕೂಡ ಒಂದು ಆ್ಯಕ್ಟ್ ಮಾಡಿದ್ದಾರೆ. ಸೊ ಓವರಾಲ್ ಒಂದು ಪವರ್ಫುಲ್ ಪ್ಯಾಕೇಜ್. ಒಂದು ಏನಂತೀವಿ, ಒಂದು ಅಪ್ಪ ಮಕ್ಕಳ ಒಂದು ಸಂಬಂಧದಲ್ಲಿ ಅಡ್ವೆಂಚರಸ್. ಹಾಗೆಯೇ ನಮ್ಮ ಮೀಡಿಯಾದವ್ರು ಆಲ್ರೆಡಿ ಇದನ್ನು ತುಂಬ ಡಿಕೋಡ್ ಮಾಡಿದ್ದಾರೆ ಅವರು. ಅಂದರೆ ರಿವೆಂಜ್, ನಮ್ಮ ಮಣ್ಣಿನ ಕತೆ, ಆ ಥರ ಸುಮಾರು ಬರೆದಿದ್ದಾರೆ ಅವರು. ಸೊ ಅದನ್ನೆಲ್ಲ ನಾವು ಫೆಬ್ರವರಿ 6ಕ್ಕೆ ನಿಮ್ಮ ಮುಂದೆ ತುಂಬ ರಿವೀಲ್ ಆಗ್ತಾಯಿದೆ. ಫೆಬ್ರವರಿ 6ಕ್ಕೆ ಎಲ್ಲರೂ ಥಿಯೇಟ್ರಲ್ಲಿ ಸಿಗೋಣ. ಥ್ಯಾಂಕ್ ಯು. ದಿವಾಕರ್ ಬಜ್ಜೇಗೌಡ್ರೆ ಬರ್ತೀರಾ? Sir, okay. So when we first, okay. Hi again. so when I first met sir, तो सर मुझे कहते कृति, मैंने तुम्हारा इंस्टाग्राम देखा है, तुम्हारी डांस वीडियोस देखी, यूर अ वंडरफुल डांसर, यूर एन इंटरनेशनल डांसर, बट मुझे डांस नहीं आता. तो मैं मेंटली ऐसे थी कि ठीक है, कोई दिक्कत नहीं है, हो जाएगा. Oh my God, but when I saw him performing on set and now when I see him on screen, I mean, हमारी हिंदी में दिल्ली भाषा में कहते हैं फाड़ दिया. I mean, he literally rocked it. I mean, I really want to praise you. मतलब मुझे, so I told him today, मैंने कहा I really don't want to believe whatever you say in future because आपने शुरुआती झूठ से बोली थी कि मुझे डांस नहीं आता. And you are a super and a wonderful dancer. Trust me, you're an amazing dancer. So yeah, that's all. And yes, please. मैं वापस repeat कर देती हूँ, कोई दिक्कत नहीं है. It's Kriti Verma Official, KRITIVERMA Official, OFFICIAL. आप कृति V लिख दोगे तो आ जाएगा. 2.5 मिलियन वेरीफाइड. अब मैं आप पे भरोसा कर रही हूँ कि मैं जब तक बॉम्बे वापस जाऊँ रात को 2.5 के 2.6 मिलियन हो जाने चाहिए. मेरे वहाँ पे तो ज़्यादा सुनते नहीं, शायद यही बैंगलोर वाले लोग सुन लें मुझसे. हो जाएंगे ना? आए बस ठीक है. यार देखो, माना मैं सुंदर हूँ, इसका मतलब ये नहीं कि आपसे मुझे देखते रह जाओगे. हो जाएंगे ना यार, ये मुझे देखे ही जा रहे हैं, मैं क्या करूँ यार. चलो, अब भगवान ने मुझे बनाया ही ऐसे, तुम्हारी गलती नहीं है. कीप ऑन वाचिंग. ಮಾಸ್ಟರ್ಗಳು ಏನು ಹೇಳ್ಕೊಡ್ತಾರೆ ಅದನ್ನು ಪ್ರಾಕ್ಟೀಸ್ ಮಾಡ್ತೀನಿ. ಒಂದೊಂದು ಸಾಂಗಿಗೆ 15 ಡೇಸು. ಧನು ಮಾಸ್ಟರು, ನಮ್ಮ ಭೂಷಣ್ ಮಾಸ್ಟರು, ಆಮೇಲೆ ಕಿಶೋರ್, ಕ್ಯಾಪ್ಟನ್ ಕಿಶೋರ್. ಸೊ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾಯಿದ್ರು ಅವ್ರ ಸ್ಟುಡಿಯೋದಲ್ಲಿ, ಮನೆಗೆ ಕೂಡ ಕಳಿಸ್ತಾಯಿದ್ರು. ಹಂಗಾಗಿ ಸೊ ಐ ಪುಟ್ ಮೈ ಎಫರ್ಟ್ ಅಷ್ಟೇ. ಸೊ ಥ್ಯಾಂಕ್ ಯು ಸೊ ಮಚ್.